ಹಿಂದೆ ಕಾಶಿ ಪಟ್ಟಣದಲ್ಲಿ ಒಬ್ಬ ಧನಿಕನಾದ ಯುವಕನಿದ್ದ. ಅವನು ತನ್ನ ಪತ್ನಿಯಾಗಲು ಸೂಕ್ತಳಾದ ಕನ್ಯೆಯ ಅನ್ವೇಷಣೆಯನ್ನು ಆರಂಭಿಸಿ ದೇಶ ದೇಶಗಳನ್ನು ತಿರುಗಲಾರಂಭಿಸಿದ. ಹಸ್ತ ಸಾಮುದ್ರಿಕ ಶಾಸ್ತ್ರವನ್ನು ಅವನು ಬಲ್ಲವನಾಗಿದ್ದರಿಂದ ಎಷ್ಟೋ ಜನ ವಿವಾಹ ವಯಸ್ಕ ಕನ್ಯೆಯರು ಇವನ ಬಳಿಗೆ ಭವಿಷ್ಯ ಕೇಳಲು ಬರುತ್ತಿದ್ದರು. ಆ ಹುಡುಗಿಯರ ಭವಿಷ್ಯವನ್ನು ಹೇಳಿದ ನಂತರ ಆ ಯುವಕ ಅವರನ್ನು ಉದ್ದೇಶಿಸಿ ತನ್ನ ಬಳಿಯಿದ್ದ 2 ಸೋಲಿಗೆ ಭತ್ತದ ಮೂಟೆಯನ್ನು ತೋರಿಸಿ, ಇದರಿಂದ ನನಗೆ ಒಂದು ಹೊತ್ತಿಗಾಗುವಷ್ಟು ಭೋಜನವನ್ನು ಸಿದ್ಧಪಡಿಸುತ್ತೀಯಾ ಎಂದು ಕೇಳುತ್ತಿದ್ದನು. ಏನು, ಕೇವಲ 2 ಸುಲಿಗೆ ಭತ್ತದಿಂದ ಊಟವೇ? ವಲೈ, ಚಟ್ನಿ, ಮೊಸರುಗಳಿಲ್ಲದೆ ತಿನ್ನುತ್ತಾನೆಯೇ ಎಂದುಕೊಂಡು ಎಲ್ಲರೂ ಹೊರಟು ಹೋಗುತ್ತಿದ್ದರು. ಕಡೆಗೊಂದು ದಿನ ಒಂದೂರಿನಲ್ಲಿ ಒಬ್ಬ ತಂದೆ ತಾಯಿಯಿಲ್ಲದ ಹುಡುಗಿಯೊಬ್ಬಳು ತನ್ನ ಅಜ್ಜಿಯೊಂದಿಗೆ ಬಂದು ಇವನ ಬಳಿ ಹಸ್ತವನ್ನು ತೋರಿಸಿ ಭವಿಷ್ಯ ಹೇಳಿಸಿಕೊಂಡಳು. ಆಕೆಯನ್ನು ಸಹ ಈ ಯುವಕನು 2 ಸೋಲಿಗ ಭತ್ತದಿಂದ ಒಂದು ಹೊತ್ತಿಗೆ ನನಗೆ ಊಟ ತಯಾರಿಸುತ್ತೀಯಾ ಎಂದು ಪ್ರಶ್ನಿಸಿದ. ಆಕೆ ಮಾಡಬಲ್ಲೆನೆಂದು ಹೇಳಿದಳು. ಯುವಕನು ಆಕೆಯ ಮನೆಗೆ ಹೋದ. ಅವನಿಗೆ ಚಾಪೆ ಹಾಸಿ ವಿಶ್ರಮಿಸಿಕೊಳ್ಳಲು ಹೇಳಿ ಆ ಯುವತಿ ಅವನು ತಂದಿದ್ದ ಭತ್ತವನ್ನು ನೆಲದ ಮೇಲೆ ಹರಡಿ ಅವನ್ನು ಕೈಯಾಡಿಸಿ ಮೊರದಲ್ಲಿ ಕೇರಿ ಜೊಳ್ಳು ಕಾಳುಗಳನ್ನು ಬೇರ್ಪಡಿಸಿದಳು. ಅವನ್ನು ತನ್ನ ಅಜ್ಜಿಗೆ ಕೊಟ್ಟು, ಇದನ್ನು ಅಕ್ಕಸಾಲಿಗೆ ಮಾರಿ ಅದರಲ್ಲಿ ಬಂದ ಹಣದಿಂದ 2 ಕಟ್ಟಿಗೆ, 1 ಮಡಿಕೆ, 2 ಮಣ್ಣಿನ ಮುಚ್ಚಳಗಳನ್ನು ಕೊಂಡು ತರಲು ಹೇಳುತ್ತಾಳೆ. ಆಕೆಯ ಅಜ್ಜಿ ಹಿಂದಿರುಗಿ ಬರುವಷ್ಟರಲ್ಲಿ ಭತ್ತವನ್ನು ಕುಟ್ಟಿ ಅದರಿಂದ ತೌಡನ್ನು ಬೇರ್ಪಡಿಸಿರುತ್ತಾಳೆ. ಅಜ್ಜಿ ತಂದ ಕಟ್ಟಿಗೆಗಳಿಂದ ಮಡಿಕೆಯಲ್ಲಿ ಅನ್ನವನ್ನು ಮಾಡಿ ಗಂಜಿಯನ್ನು ಬಸಿಯುತ್ತಾಳೆ. ಕಟ್ಟಿಗೆಗಳನ್ನು ಆರಿಸಿ ಇದ್ದಿಲನ್ನು ಮತ್ತು ತೌಡನ್ನು ಮಾರಿ ಕಾಯಿ ಪಲ್ಯ, ಮೊಸರು, ಹುಣಸೆ ಹಣ್ಣು, ಉಪ್ಪು, ಹಸಿಮೆಣಸಿನಕಾಯಿ ತರಿಸಿ ಒಂದು ಪಲ್ಯ ಮತ್ತು ಚಟ್ನಿಯನ್ನು ಮಾಡಿಡುತ್ತಾಳೆ. ಗಂಜಿಗೆ ಉಪ್ಪು ಮತ್ತು ಹಸಿಮೆಣಸಿನಕಾಯಿಗಳನ್ನು ಸೇರಿಸಿ ಆ ಧನಿಕ ಯುವಕನಿಗೆ ಮಣೆಯಿಟ್ಟು ಎಲೆ ಹಾಕಿ ಮೊದಲು 1 ಬಟ್ಟಲಿನಲ್ಲಿ ಗಂಜಿಯನ್ನು ಕೊಡುತ್ತಾಳೆ. ಆ ಯುವಕ ಗಂಜಿ ಕುಡಿದು ಸ್ವಲ್ಪ ಸುಧಾರಿಸಿಕೊಳ್ಳುವಷ್ಟರಲ್ಲೇ 2ನೇ ಬಟ್ಟಲಿನಲ್ಲಿ ಅನ್ನವನ್ನಿಟ್ಟು ಎಲೆಯಲ್ಲಿ ಪಲ್ಯ, ಚಟ್ನಿಗಳನ್ನು ಬಡಿಸುತ್ತಾಳೆ. ಅದಾದ ನಂತರ ಮತ್ತೊಮ್ಮೆ ಅನ್ನವನ್ನು ಬಡಿಸಿ ಅದರ ಮೇಲೆ ಮೊಸರನ್ನು ಬಡಿಸುತ್ತಾಳೆ. ಆ ಯುವಕ ತೃಪ್ತಿಯಾಗಿ ಭೋಜನವನ್ನು ಮಾಡುತ್ತಾನೆ. ಅದಕ್ಕಿಂತ ಆಕೆಯ ಚಾಕಚಕ್ಯತೆಗೆ ಮುಗ್ಧನಾಗಿ ಆಕೆಯನ್ನು ತನ್ನ ಅರ್ಧಾಂಗಿಯನ್ನಾಗಿ ಮಾಡಿಕೊಳ್ಳುತ್ತಾನೆ. ಬದುಕಿನಲ್ಲಿ ನಮಗೆ ಎಲ್ಲ ನಾವಂದುಕೊಂಡಂತೆಯೇ ಸಿಗುವುದಿಲ್ಲ. ನಾವು ಏನನ್ನೋ ಬಯಸುತ್ತಿದ್ದರೆ ಬದುಕು ನಮಗೆ ಮತ್ತೇನನ್ನೋ ಕೊಟ್ಟಿರುತ್ತದೆ. ಕೆಲವರು ನಮಗೆ ಇಂಥ ಹುದ್ದೆ ಸಿಕ್ಕರೆ ಮಾತ್ರ ಮಾಡುತ್ತೇನೆ, ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡುವುದಿಲ್ಲ ಎಂದು ಬದುಕಿಗೆ ಸವಾಲನ್ನೊಡ್ಡಿ ಎಷ್ಟೋ ವರ್ಷ ನಿರುದ್ಯೋಗಿಯಾಗಿ ಕಾಲ ಕಳೆದು ಬಿಡುತ್ತಾರೆ. ಒಂದು ವಯಸ್ಸು ದಾಟಿದ ಮೇಲೆ ಅವರಿಗೆ ಕೆಲಸ ಸಿಗುವ ಸಾಧ್ಯತೆಗಳು ಕೂಡ ಕಡಿಮೆಯಾಗುತ್ತಾ ಹೋಗುತ್ತದೆ. ಮತ್ತು ಹೊಸ ಯುವಕರ ದಂಡು ಪ್ರತಿ ವರ್ಷವೂ ಉದ್ಯೋಗವನ್ನು ಅರಸುತ್ತಾ ಮಾರುಕಟ್ಟೆಗೆ ಬಂದಾಗ ಇವರಿಗೆ ಬೇಡಿಕೆ ಕಡಿಮೆಯಾಗುತ್ತಾ ಹೋಗುತ್ತದೆ. ಆದ್ದರಿಂದಲೇ ಸಿಕ್ಕ ಎಲ್ಲ ಅವಕಾಶಗಳನ್ನು ನಮ್ಮದಾಗಿಸಿಕೊಳ್ಳಬೇಕು. ಅದರಲ್ಲಿ ಬೆಳೆಯುವ ಪ್ರಯತ್ನವನ್ನು ಮಾಡಬೇಕು. ಇದರಿಂದ ಖಂಡಿತ ಮುಂದೆ ನಮ್ಮ ಬದುಕಿನ ದಾರಿ ತೆರೆದುಕೊಳ್ಳುತ್ತಾ ಹೋಗುತ್ತದೆ. ಪಾಲಿಗೆ ಬಂದದ್ದು ಪಂಚಾಮೃತ ಎಂದುಕೊಂಡರೆ ನೆಮ್ಮದಿಯ ದಾರಿಗಳು ನೂರಾರು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸದಾ ಖುಷಿಯಿಂದಿರಿ. ಥ್ಯಾಂಕ್ ಯು.